ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇವಾಗ ನಾನು ಪ್ರತಿಯೊಂದು ವೀಡಿಯೋಲ್ಲೂ ತುಂಬ ಖುಷಿಯಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಯಾಕೆಂದರೆ ನನ್ನ ಮೊನಿಟೈಸೇಷನ್ ಆನ್ ಆಗಿದೆ. ಬನ್ನಿ, ಯಾರು ಆನ್ ಮಾಡಿಕೊಟ್ರು, ಹೇಗೆ ಆನ್ ಮಾಡಿಕೊಟ್ರು, ಯಾಕೆ ಇಷ್ಟು ದಿನ ನಿಮ್ಮದೇ ಮೊನಿಟೈಸೇಷನ್ ಆನ್ ಆಗಲಿಲ್ಲ, ನಿಮ್ಮದು ವಾಚ್ ಅವರ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ತುಂಬ ದಿನ ಆಯಿತು, 7 ಮಂತ್ ಆಯಿತು, ಯಾಕೆ ಇನ್ನೂ ನಿಮ್ಮದು ಮೊನಿಟೈಸೇಷನ್ ಆನ್ ಆಗಿಲ್ಲ ಅಂತ ನಾನು ಕೆಲವೊಬ್ಬರು ಕೇಳ್ತಾಯಿದ್ರು. ಬಟ್ ನಾನು ಅವ್ರಿಗೇನು ರಿಪ್ಲೈ ಮಾಡಿರಲಿಲ್ಲ. ಇವಾಗ ಹೇಳ್ತೀನಿ, ನಂದು ವಾಚ್ ಅವರ್ ಆಗಿ ಕೂಡ 7 ಮಂತ್ ಆಯಿತು. ಬಟ್ ಅಪ್ಲೈ ಮಾಡಿದೆ, ಫಸ್ಟ್ ಟೈಮ್ ಅಪ್ಲೈ ಮಾಡಿದೆ. ನನಗೆ ರೀಲ್ಸ್ ಕಂಟೆಂಟ್ ಅಂತ ಬಂತು, ತುಂಬ ಬೇಜಾರಾಯಿತು. ಅವಾಗ ನನಗೆ 1 ಮಂತ್ ಟೈಮ್ ಕೊಟ್ಟರು. ಆಮೇಲೆ ಸೆಕೆಂಡ್ ಟೈಮ್ ಮಾಡಿದ್ರು ಕೂಡ 3 ಮಂತ್ ಟೈಮ್ ಕೊಟ್ಟರು. ಥರ್ಡ್ ಟೈಮ್ ಮಾಡಿದ್ರು ಕೂಡ 3 ಮಂತ್ ಕೊಟ್ಟರು. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಯಾಕೆ ನನ್ನ ಚಾನಲಲ್ಲಿ ಕೆಲವೊಂದು ನಾನು ವೀಡಿಯೋಸ್ಗಳು ಶಾರ್ಟ್ಸಲ್ಲೂ ಕೂಡ ಏನೇನೋ ಡಿಲೀಟ್ ಮಾಡಿದೆ, ಆದರೂ ಕೂಡ ನನ್ನ ಚಾನಲ್ ಸರಿ ಆಗಲಿಲ್ಲ. ತುಂಬ ಬೇಜಾರಾಗಿ ನಾನು ಇನ್ನೇನು ಚಾನಲೇ ಬಿಟ್ಬಿಡ್ಬೇಕು ಅನ್ನೋಷ್ಟರಲ್ಲಿ ಅರುಣ್ ಕುಮಾರ್ ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅರುಣ್ ಬ್ರದರ್ಗೆ ನನ್ನ ಚಾನಲ್ ಏನಾಗಿದೆ ಬ್ರದರ್, ಏನಾಗ್ತಾಯಿದೆ, ನಾನು 3 ಸಲ ಅಪ್ಲೈ ಮಾಡಿದ್ರು ಕೂಡ ಮೊನಿಟೈಸೇಷನ್ ಆನ್ ಆಗ್ತಾಯಿಲ್ಲ, ಯಾಕೆ, ಏನಾಗಿದೆ, ಒಂದು ಸಲ ಚೆಕ್ ಮಾಡಿ ಅಂತ ಕೇಳಿಕೊಂಡೆ. ಖಂಡಿತ ಅವರು ಚೆಕ್ ಮಾಡಿದರು. ಚೆಕ್ ಮಾಡಿ ನನ್ನ ಚಾನಲಲ್ಲಿ ಪ್ರಾಬ್ಲಮ್ಸ್ ಎಲ್ಲ ನೋಡಿಗೆಸಿ ಅವ್ರು ನನಗೆ ಹೇಳಿಗೆಸಿ ಅವರೇ ಸರಿ ಮಾಡಿದರು. ತುಂಬ ಖುಷಿ ಆಗ್ತಾಯಿದೆ ನನಗೆ. ಅರುಣ್ ಬ್ರದರ್ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು ನಾನು ಅರುಣ್ ಬ್ರದರ್ಗೆ. ಫ್ರೆಂಡ್ಸ್, ನಿಮಗೂ ಅಷ್ಟೇ, ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ನಿಮ್ಮ ಚಾನಲಲ್ಲಿ ತೊಂದರೆ ಆಗಿದ್ದರೆ ಮತ್ತು ಮೊನಿಟೈಸೇಷನ್ ಆನ್ ಆಗ್ತಾಯಿಲ್ಲ ಅಂದರೆ ಕೂಡ ನೀವು ಅರುಣ್ ಬ್ರದರ್ ಇದ್ದಾರೆ, ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಒಂದು ಸಲ ಚೆಕ್ ಮಾಡಿ ಅವ್ರಿಗೆ ಹೇಳಿ, ಖಂಡಿತ ಅವ್ರು ನಿಮ್ಮ ಚಾನಲ್ನ ಈಸಿಯಾಗಿ ಮೊನಿಟೈಸೇಷನ್ ಆನ್ ಮಾಡಿಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಬೇರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಸಾಲ್ವ್ ಮಾಡ್ತಾರೆ. ಫ್ರೆಂಡ್ಸ್, ಪ್ರತಿಯೊಬ್ಬ ಯೂಟ್ಯೂಬರ್ಗೆ ನಾನು ಹೇಳೋದೇನೆಂದರೆ, ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಮಗೆ ಸಾಕು ನಾನು. ಯಾಕಂದರೆ ಇಲ್ಲಿವರೆಗೂ ನನ್ನ ಚಾನಲ್ನ ಬೆಳೆಸಿದ್ದೀರಾ. ನಾನು ಅಷ್ಟೇ ಕಂಟಿನ್ಯೂ ಆಗಿ ನಾನು ಲೈವ್ ಮಾಡ್ಕೊತಾ ಇದ್ದೀನಿ, ವೀಡಿಯೋಸ್ ಹಾಕ್ತಾಯಿದ್ದೀನಿ. ನನಗೆ ಎಲ್ಲೋ ಒಂದು ಕಡೆ ಆಗುತ್ತೆ, ನನ್ನ ಮೊನಿಟೈಸೇಷನ್ ಆನ್ ಆಗುತ್ತೆ ಅನ್ನೋ ನಂಬಿಕೆಯಿಂದ ಇದ್ದೆ. 7 ಮಂತ್ ವೆಯ್ಟ್ ಮಾಡಿದ್ದೀನಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 7 ತಿಂಗಳ ನಾನು ಮೊನಿಟೈಸೇಷನ್ ಆನ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಕೊಂಡಿದ್ದೀನಿ. ಆ 7 ಮಂತಲ್ಲಿ ನನಗೆ ಸಿಕ್ಕಿದ್ದು ಅರುಣ್ ಬ್ರದರ್. ಅವರೇ ನನ್ನ ಚಾನಲ್ನ ಮೊನಿಟೈಸೇಷನ್ ಮಾಡಿಕೊಟ್ರು. ಇನ್ನೇನು ಆಗಲ್ಲ ಅಂದ್ಕೊಂಡು, ಇನ್ನೇನು ಬೇರೆ ಒಂದು ಮಾಡಲೇನೋ ಅಂದ್ಕೊಂಡು ಅನಿಸ್ಬಿಟ್ಟಿತ್ತು. ಬಟ್ ನಾನು ಅಷ್ಟೆಲ್ಲ ಮತ್ತೆ ಮಾಡಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗಿತ್ತು. ಆದರೆ ಈ ಚಾನಲಲ್ಲಿ ಇದ್ದಷ್ಟು ನನಗೆ ಎನರ್ಜಿ ಆಯಿತು, ಎಲ್ಲ ಇಂಟ್ರೆಸ್ಟ್ ಆಯಿತು. ಬೇರೆ ಚಾನಲ್ ನನಗೆ ಬರಲಿಲ್ಲ. ಹಾಗಾಗಿ ನಾನು ವೆಯ್ಟ್ ಮಾಡಿದೆ ಎಷ್ಟು ದಿನ. ಖಂಡಿತ ನನಗೆ ಈಸಿಯಾಗಿ ಮಾಡಿಕೊಟ್ರು. ತುಂಬಾ ಖುಷಿ ಆಗ್ತಾಯಿದೆ. ಫ್ರೆಂಡ್ಸ್, ಥ್ಯಾಂಕ್ ಯು. ನೀವು ಅಷ್ಟೇ ನಾನು ತುಂಬಾ ಬೆಳೆಸಿದ್ದೀರಾ, ಇಲ್ಲಿವರೆಗೂ ನನ್ನನ್ನು ತಂದಿದ್ದೀರಾ. ಮುಂದೆ ಕೂಡ ನನ್ನ ಚಾನಲ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ ನೀವು ಅಷ್ಟೇ, ಎಲ್ಲರೂ ಏನೇನೋ ಪ್ರಾಬ್ಲಮ್ ಆಗಿದ್ದರೆ ಅರುಣ್ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೊಂದೇ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹ್ಯಾಪಿ ದೀಪಾವಳಿ ಅಡ್ವಾನ್ಸ್. ಇವತ್ತು ವಿಡಿಯೋ ಕಾರಣ ಏನಂದರೆ, ನಿಮ್ಮ ಚಾನಲ್ಲೇ ನನ್ನ ಥರನೇ ಏನಾದರೂ ಮಿಸ್ಟೇಕ್ ಆಗಿದರೆ, ತಪ್ಪಾಗಿದ್ದರೆ, ನೀವು ಯಾವುದೇ ಯೋಚನೆ ಮಾಡದೆ ಅರುಣ್ ಬ್ರದರ್ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮ್ಮ ಚಾನಲ್ನ ಸರಿ ಮಾಡಿಕೊಡ್ತಾರೆ, ಮೊನಿಟೈಸೇಷನ್ ಆನ್ ಮಾಡಿಕೊಡ್ತಾರೆ. ನಾವು ಎಷ್ಟು ವೈಟಿಯಲ್ಲಿ ಕಷ್ಟಪಟ್ಟಿರ್ತೀವಿ ಅಂದರೆ ಹೇಳಬಾರ್ದು. ಎಲ್ಲ ಕೈ ಬಯಸ್ಕೊಂಡಿರ್ತೀವಿ, ಲೈವ್ ಮಾಡಿರ್ತೀವಿ, ವೀಡಿಯೋಸ್ ಹಾಕಿರ್ತೀವಿ, ಎಷ್ಟೊಂದು ಕಷ್ಟಪಟ್ಟಿರ್ತೀವಲ್ವ. ಹಾಗೆ ಅದನ್ನು ಬಿಟ್ಬಿಟ್ರೆ ಅದು ನಾವು ಮಾಡಿದಕ್ಕೂ ವೇಸ್ಟ್ ಆಗಬಾರ್ದು ಅಂತ ನಂದು ಅಷ್ಟೇ. ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಮೊನಿಟೈಸೇಷನ್ ಆನ್ ಮಾಡಿಕೊಟ್ಟಿದ್ದೀರಾ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅರುಣ್ ಬ್ರದರ್ ಕೂಡ ಅಷ್ಟೇ ಧನ್ಯವಾದಗಳು ಬ್ರದರ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.